ನಮಸ್ಕಾರ. ಇವತ್ತಿನ ವಿಡಿಯೋ ಷೇರುಗಳನ್ನು ಕೊಂಡು ಮರೆತು ಹೋದವರಿಗೆ ಭಾರಿ ಲಾಭ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇನ್ನಷ್ಟು ಪದಗಳನ್ನು ಬಳಸಬೇಕಂತಿದ್ದೆ, ಅಮಂಗಳ ಅಂತ ಬಳಸಲಿಲ್ಲ. ಷೇರುಗಳನ್ನು ಕೊಂಡು ಸತ್ತು ಹೋದವರಿಗೆ ಅಥವಾ ದಿವಂಗತರಾದವರಿಗೆ ಜಾಸ್ತಿ ಲಾಭ. ಯಾಕೆ ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ಸಾಮಾನ್ಯವಾಗಿ ಹೇಳೋದೇನು ಅಂತಂದ್ರೆ, ಷೇರುಗಳನ್ನು ತೆಗೆದುಕೊಳ್ಳಿ, 3 ತಿಂಗಳಿಗೊಮ್ಮೆ ಮಾನಿಟರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಉತ್ತಮವಾದ ಷೇರುಗಳನ್ನು ತಗೊಂಡ್ರೆ ಮುಂದೆ ಏನೂ ಮಾನಿಟರ್ ಮಾಡದಿದ್ರು ಕೂಡ ಎಷ್ಟು ದುಡ್ಡು ಬರುತ್ತೆ ಅಂತ ಸುಮ್ಮನೆ ಅಂದಾಜಿಗೆ ಹೇಳಿದ್ದೇನೆ. ಮೊನ್ನೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಯಾರೋ ಒಬ್ರು ಅವರ ಉದಾಹರಣೆ ಕೊಟ್ಟಿದ್ದಾರೆ. ಅವರು JSW ಸ್ಟೀಲ್ ಅವರ ತಂದೆ ತೆಗೆದುಕೊಂಡಂತ ಸರ್ಟಿಫಿಕೇಟ್ ಅನ್ನ ಮನೆಯಲ್ಲಿ ಹುಡುಕ್ಬೇಕಾದ್ರೆ, ಆರ್ಗನೈಸ್ ಮಾಡಬೇಕಾದ್ರೆ ಫೈಂಡ್ ಔಟ್ ಮಾಡಿದ್ರು. ಅದು 1990ರಲ್ಲಿ ತೆಗೆದುಕೊಂಡ ಷೇರು ಆಗ 1 ಲಕ್ಷ. ಇವಾಗ ಅದನ್ನ ಮಾರ್ಕೊಂಡ್ರೆ 80 ಕೋಟಿ ಸಿಗ್ತಾ ಇದೆ. ನಂಬಿದ್ರೆ ಬಿಡಿ, ಬಿಟ್ರೆ ಬಿಡಿ. 30 ವರ್ಷಗಳ ಬಳಿಕ ನಿಮ್ಮ ಮುಂದೆ ಉದಾಹರಣೆಗೆ ಕೆಲವು ಷೇರು ಸರ್ಟಿಫಿಕೇಟ್ಗಳ ಚಿತ್ರವನ್ನು ಇಟ್ಟಿದ್ದೇನೆ. ಬಹುಶಃ ಅವರ ತಂದೆ ಪರ್ಚೇಸ್ ಮಾಡಿದ್ರು, ಮತ್ತೆ ಅದನ್ನು ಸಂಪೂರ್ಣವಾಗಿ ಮರ್ತು ಹೋದ್ರು. ಈ ರೀತಿ ಬಹಳಷ್ಟು ಜನ ತಗೊಳ್ತಾರೆ. ಮುಂದಿನ ದಿನಗಳಲ್ಲಿ ಮರ್ತು ಹೋದಾಗ ಜಾಸ್ತಿ ಲಾಭ ಮಾಡಿದಂತಹ ಹಲವು ಉದಾಹರಣೆಗಳನ್ನು ಮುಂದಿನ ಸೆಕ್ಷನ್ ಆದ ವಿಡಿಯೋದಲ್ಲಿ ಕೊಡ್ತೇನೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳ್ತೇನೆ, ನಾವು ಷೇರುಗಳನ್ನು ಕೊಳ್ಳುತ್ತೇವೆ. 10, 20, 30% ಪ್ರಾಫಿಟ್ ಬಂದಾಗ ಬಹಳ ಪ್ರಾಫಿಟ್ ಆಯ್ತು ಅಂತ ಮಾರ್ಕೊಂಡ್ಬಿಡ್ತೇವೆ. ಆದರೆ ಆ ಷೇರನ್ನ ನಾವು ತೆಗೆದುಕೊಂಡು ಮರ್ತು ಹೋದಾಗ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಈಗ ಇನ್ನೂ ಒಂದು ಇಂತಹ ಉದಾಹರಣೆ ಕೊಡ್ತಾ ಇದ್ದೇನೆ. ಚಂಡೀಗಢದಿಂದ ರತನ್ ಧಿಲ್ಲನ್ ಅವರು ಒಂದು ಫಿಸಿಕಲ್ ಸರ್ಟಿಫಿಕೇಟ್ ನ ಹುಡುಕಿದ್ರು. ಅವರ ಗ್ರ್ಯಾಂಡ್ ಫಾದರ್ ತಗೊಂಡಂತಹದ್ದು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ 30 ಷೇರು 1988ರಲ್ಲಿ. ಅದಾದ್ಮೇಲೆ 3 ಸ್ಟಾಕ್ ಸ್ಪ್ಲಿಟ್, 2 ಬೋನಸ್. ಒರಿಜಿನಲ್ 30 ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ಸ್ ಇವತ್ತಾಗಿದ್ದು 960 ಶೇರ್ಸ್, ಮತ್ತು ಇವತ್ತು ಮಾರ್ಕೊಂಡ್ರೆ 11.88 ಲ್ಯಾಕ್ಸ್ ಬರ್ತಾ ಇದೆ. ಇದೇ ರೀತಿ ಚಂಡೀಗಢದಲ್ಲಿ ಒಬ್ಬರು ಡಾಕ್ಟರ್ ತನ್ಮಯ್ ಮೋತಿವಾಲ ಒಂದು ಶೇರ್ ಸರ್ಟಿಫಿಕೇಟ್ ಫೋಟೋ ಹಾಕಿದ್ದಾನೆ. ಅವರ ಗ್ರ್ಯಾಂಡ್ ಫಾದರು 1994ರಲ್ಲಿ 50 ಶೇರ್ SBI ನ ಪರ್ಚೇಸ್ ಮಾಡಿದ್ರು. 10 ರೂಪಾಯಿ ಕೊಟ್ಟು, ಅಂದ್ರೆ ಟೋಟಲ್ ಇನ್ವೆಸ್ಟ್ಮೆಂಟ್ 500 ರೂಪಾಯಿ. ಮನೆ ಕ್ಲೀನ್ ಮಾಡಬೇಕಾದ್ರೆ ಈ ಷೇರುಗಳು ಹೊರಕ್ಕೆ ಬಂದು, ಬೇಕಂತ ನಿಮ್ಮ ಮುಂದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ್ದು ಶೇರ್ ಸರ್ಟಿಫಿಕೇಟ್ ಚಿತ್ರವನ್ನು ಇಟ್ಟಿದ್ದೇನೆ. ಆ ಷೇರುಗಳನ್ನು ಕೊಂಡ ಮೇಲೆ ಅವರ ಗ್ರ್ಯಾಂಡ್ ಫಾದರ್ ಅದರ ಬಗ್ಗೆ ಸಂಪೂರ್ಣವಾಗಿ ಮರ್ತು ಹೋಗಿದ್ರು. ಇವತ್ತು ಆ ಷೇರುಗಳನ್ನು 31 ವರ್ಷದ ಬಳಿಕ 500 ರೂಪಾಯಿ ಕೊಟ್ಟದನ್ನ ಮಾರ್ಕೊಂಡ್ರೆ 4 ಲಕ್ಷ ಸಿಗುತ್ತೆ. ಒಳ್ಳೆ ಪ್ರಾಫಿಟ್. 4 ಲಕ್ಷ ಅನ್ನುವಂಥದ್ದು ದೊಡ್ಡ ಅಮೌಂಟ್ ಅಲ್ಲ ಅಂತ ನೀವು ಹೇಳ್ಬೋದು. ಆದರೆ ಪರ್ಸೆಂಟೇಜ್ ವೈಸ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಬಹಳ ಒಳ್ಳೆ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಬಂದಿದೆ. ಕಳೆದ 25-30 ವರ್ಷಗಳ ಕೆಳಗೆ ಕಂಪ್ಯೂಟರ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ. ಆದ್ದರಿಂದ ಯಾರಾದರೂ ಶೇರನ್ನು ಕೊಂಡ್ರೆ ಅದರ ಬೆಲೆ ಎಷ್ಟು ಅಂತ ತಿಳ್ಕೊಬೇಕಾದ್ರೆ ಸ್ವಲ್ಪ ಕಷ್ಟಪಡಬೇಕಾಗಿತ್ತು. ನ್ಯೂಸ್ ಪೇಪರ್ಗಳನ್ನ ನೋಡಬೇಕಾಗಿತ್ತು. ಎಲ್ಲ ನ್ಯೂಸ್ ಪೇಪರ್ಗಳಲ್ಲ, ಕೇವಲ ಎಕಾನಮಿಕ್ ಟೈಮ್ಸ್ ಇತ್ಯಾದಿ. ಆದ್ದರಿಂದ ಜನ ಷೇರುಗಳನ್ನು ತಗೊಂಡ್ಮೇಲೆ ಲಾಸ್ ಆಯಿತೋ ಪ್ರಾಫಿಟ್ ಆಯಿತು ಅಂತ ಗೊತ್ತಿಲ್ಲ ಅಂತ ಹಾಗೆ ಅದನ್ನ ಮುಚ್ಚಿ ಫೈಲ್ ಇಡ್ತಾ ಇದ್ರು. ಇವತ್ತಿನ ದಿನ ಈ ರೀತಿ ಷೇರುಗಳನ್ನು ತಗೊಂಡು ಲಾಭ ಮಾಡೋದು ಬಹಳ ಕಷ್ಟ. ಯಾಕೆ ಅಂತ ಕೇಳ್ಬೋದು. ಯಾಕಂದ್ರೆ ಜನರ ಪೇಷನ್ಸ್ ಲೆವೆಲ್ ತುಂಬಾ ಕಮ್ಮಿ ಆಗಿದೆ. ಮತ್ತೆ ಷೇರುಗಳ ಬೆಲೆಯನ್ನು ದಿನಾ ಚೆಕ್ ಮಾಡ್ತಾ ಇರ್ತಾರೆ. ಮತ್ತೆ ಅಷ್ಟೇ ಅಲ್ಲ, ಆ ಪೇಷನ್ಸ್ ಕೇವಲ 1-2 ವರ್ಷ ಮ್ಯಾಕ್ಸಿಮಮ್ ಇರುತ್ತೆ ಅಂಕಿ ಅಂಶಗಳ ಪ್ರಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು 3 ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಷೇರುಗಳನ್ನು ಕೊಂಡು ಮರೆತು ಹೋದವರಿಗೆ ಜಾಸ್ತಿ ಲಾಭ ಅಂತ. ಅದೇ ರೀತಿ ನಿಮ್ಮ ಫ್ಯಾಮಿಲಿಯಲ್ಲಿ ಕೂಡ ಆಗ್ಬೋದು. ನನ್ನ ಜೀವನದಲ್ಲಿ ಇದೇ ರೀತಿ ಆದಂತ ಒಂದು ಘಟನೆ ಹೇಳ್ತಾ ಇದ್ದೇನೆ. ನಾನು 1998-2000ರಲ್ಲಿ ನೆಲಮಂಗಲದಲ್ಲಿ ಒಂದು ಲೇಔಟ್ ಮಾಡಿದ್ದೆ ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ. ಆಮೇಲೆ ಎಲ್ಲಾ ಸೈಟ್ಗಳನ್ನು ಮಾರಿಕೊಂಡಿದ್ವಿ. ಅಂದಾಜು 2003ನೇ ಇಸ್ವಿಯಲ್ಲಿ. ಆಮೇಲೆ ಹಲವು ವರ್ಷಗಳ ಬಳಿಕ 2000 ಇಸ್ವಿನಲ್ಲಿ ಓಪನ್ ಮಾಡಿದಾಗ 1-2 ಸೈಟ್ಗಳನ್ನು ಮಾರದೆ ಹಾಗೆ ಉಳಿಸ್ಕೊಂಡಿದ್ದೆ. ಅದು ನನಗೆ ಗೊತ್ತಿರಲಿಲ್ಲ, ಮರ್ತೇ ಹೋಗಿತ್ತು. ಮಾರ್ಕೊಂಡಾಗ ದೊಡ್ಡ ಮಟ್ಟಿನಲ್ಲಿ ಲಾಭ ಬಂತು. ಈ ರೀತಿ ನಿಮ್ಮ ಫ್ಯಾಮಿಲಿಯಲ್ಲಿ ಕೂಡ ಆಗುವಂತ ಸಾಧ್ಯತೆಗಳು ಬೇಕಾದಷ್ಟಿವೆ ಅಂತ ಇವತ್ತು ಈ ವಿಡಿಯೋ ಮಾಡಿದ್ದೇನೆ.
ಯಾಕಂದ್ರೆ ನೀವು ಕೊಂಡಂತ ಷೇರುಗಳು ಬ್ಯಾಂಕ್ ಡಿಪಾಸಿಟ್ಸ್ ಮತ್ತೆ ಏನಾದರೂ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದಂತಹ ಸರ್ಟಿಫಿಕೇಟ್ಸ್ ಅಥವಾ ಸೇಲ್ ಡೀಡ್ ಇಳಿದ್ರೆ ಅದನ್ನು ಹುಡುಕ್ತಾ ಹೋಗಿ ಬಹುಶಃ ನಿಮ್ಮ ಅಜ್ಜಂದೋ ನಿಮ್ಮ ತಂದೆದ್ದೋ ಯಾವ್ದಾದ್ರು ಅನ್ಸೋಲ್ಡ್ ಪ್ರಾಪರ್ಟಿ ಸಿಕ್ಕಬಹುದು. ಹಿಂದಿನ ಕಾಲದಲ್ಲಿ ಶೇರ್ ಸರ್ಟಿಫಿಕೇಟ್ಗಳನ್ನ ಫಿಸಿಕಲ್ ಫಾರ್ಮ್ ಅಲ್ಲಿ ಕೊಡ್ತಾ ಇದ್ರು. ಅಂತಹ ಯಾವ್ದಾದ್ರು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೆ ಮೊದಲು ಅದರ ರೇಟ್ ಅನ್ನು ಚೆಕ್ ಮಾಡಿ, ಅದರ ವ್ಯಾಲ್ಯೂ ಅನ್ನು ಚೆಕ್ ಮಾಡಿ, ಅದಾದ್ಮೇಲೆ ಅದನ್ನ ಡಿಮ್ಯಾಟ್ ಮಾಡಬೇಕು. ಅದಾದ್ಮೇಲೆ ಅದನ್ನು ಮಾರ್ಲಿಕ್ಕೆ ಬರುತ್ತೆ. ಇವತ್ತಿನ ಈ ವಿಡಿಯೋದಿಂದ ಒಂದಷ್ಟು ಪಾಠಗಳನ್ನು ನಾವು ಕಲಿಯಬಹುದು. ಮೊದಲನೇದಾಗಿ ಆವರೇಜ್ ಕಂಪನಿ ಇದ್ರೂ ಪರವಾಗಿಲ್ಲ, ಗುಡ್ ರಿಟರ್ನ್ಸ್ ಬರುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಎರಡನೇದು ನಿಮ್ಮ ಷೇರುಗಳನ್ನು ರೆಗ್ಯುಲರ್ ಆಗಿ ಮಾನಿಟರ್ ಮಾಡಿ, ಚೆನ್ನಾಗಿದ್ರೆ ಇಟ್ಕೊಳ್ಳಿ, ಮತ್ತೆ ಅದನ್ನ ಮಾರ್ಲಿಕ್ಕೆ ಹೋಗಬೇಡಿ, ಒಳ್ಳೆಯ ಪ್ರಾಫಿಟ್ ಬರುತ್ತೆ ಮುಂದಿನ ದಿನಗಳಲ್ಲಿ. ಮೂರನೇದು ನೀವು ಯಾವುದೇ ಶೇರ್ ಅನ್ನು ಕೊಂಡ್ರು, ಯಾವುದೇ ಲ್ಯಾಂಡ್ ಅನ್ನು ಕೊಂಡ್ರು ಅಥವಾ ಯಾವುದೇ ಹಣವನ್ನು ಡಿಪಾಸಿಟ್ ಮಾಡಿದ್ರು ದಯವಿಟ್ಟು ನಿಮ್ಮ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿ. ಯಾಕಂದ್ರೆ ಇವತ್ತಿಂದ 20, 30, 40 ವರ್ಷದ ಬಳಿಕ ನಾವಿಲ್ಲ ಅಂತ ಆಗ್ಬೇಕಾದ್ರೆ ಎಲ್ಲರೂ ಕೂಡ ಅದನ್ನು ಮರೆತು ಬಿಡ್ತಾರೆ, ಮತ್ತೆ ಅದರ ವ್ಯಾಲ್ಯೂ ನಿಮಗೆ ಸಿಕ್ಕದೇ ಇರಬಹುದು. ಈಗ ಒಂದು ಅನೌನ್ಸ್ಮೆಂಟ್. ಮ್ಯೂಚುವಲ್ ಫಂಡ್ಗಳು ಲಾಭಕರವೇ? ಒಂದು ಚರ್ಚೆ ಫಾರ್ ಆಲ್ ಚಾನಲ್ ಮೆಂಬರ್ಸ್ 11ನೇ ತಾರೀಕು ಜೂನ್ ವೆನ್ಸ್ಡೇ 9:15 PM ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ನಲ್ಲಿ. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಇದೇ ರೀತಿ ನಿಮ್ಮ ಫ್ಯಾಮಿಲಿಯಲ್ಲಿ ಕೂಡ ಆಗಿದೆಯಾ? ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ನಿಮ್ಮ ತಂದೆನೋ ಅಜ್ಜನೋ ಮಾಡಿದ್ದು ಇವತ್ತು ಅದು ಬೆಳಕಿಗೆ ಬಂದಿದೆ ಅಂತಂದ್ರೆ ದಯವಿಟ್ಟು ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ, ಡಿಪೆಂಡಿಂಗ್ ಆನ್ ದಿ ಸರ್ಕಮ್ಸ್ಟಾನ್ಸ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.